ಒಂದು ಸಂಖ್ಯೆಯ ಶೇಕಡಾವಾರು ಕಂಡುಹಿಡಿಯುವುದು ಹೇಗೆ ಅಂತ ನೋಡುವ. ಅಂದರೆ ಪರ್ಸೆಂಟೇಜ್ ಆಫ್ ಎ ನಂಬರ್. ಮೊದಲನೇ ಪ್ರಶ್ನೆ, 80% ಎಷ್ಟು ಅಂತ ಕೇಳಿದ್ದಾರೆ. 80% ಎಷ್ಟು ಅಂತ ಹೇಗೆ ಬರೀತೀರಾ? 80 ರಾ ಅಂತ ಇದ್ದಾಗ ಏನು ಮಾಡ್ತೀರಾ? ಗುಣಿಸಿ. 80% ಇದೆ, ಏನಿದೆ? ಶೇಕಡ. ಅದೇನು ಮಾಡ್ತೀರಾ? ಪರ್ಸೆಂಟೇಜ್ ಅಂದರೆ ಡಿವೈಡು 100. ಇವಾಗ ಈ 0ಗೆ ಈ 0 ಕ್ಯಾನ್ಸಲ್. 5 2 10, 5 5 25, 2 4 8. ಈಗ ಸಿಂಪ್ಲಿಫೈ ಮಾಡಿದ್ದು ನಾನು. 4 ಗುಣಿಸು 5 ಎಷ್ಟು? 20. ಎಷ್ಟು ಉತ್ತರ? 20. ಮುಂದಿನ ಪ್ರಶ್ನೆ, 180% ಎಷ್ಟು ಅಂತ ಕೇಳಿದ್ದಾರೆ. ಏನು ಮಾಡ್ತೀರಾ? 180 ಗುಣಿಸು 20 ಡಿವೈಡ್ 100. ಈ 0ಗೆ ಈ 0 ಹೋಯಿತು, ಈ 0ಗೆ ಈ 0 ಹೋಯಿತು. 18 2 ಎಷ್ಟು? 36. ಉತ್ತರ ಎಷ್ಟು? 36. 180% ಎಷ್ಟು? 36 ಸಂಖ್ಯೆ. ಮುಂದಿನ ಪ್ರಶ್ನೆ, 320% ಎಷ್ಟು ಅಂತ ಕೇಳಿದ್ದಾರೆ. 320 ಗುಣಿಸು ರಾ ಅಂತಿದ್ದೀರ, ಗುಣಿಸು 5 ಡಿವೈಡೆಡ್ 100. ಈ 0ಗೆ ಈ 0 ಹೋಯಿತು. 5 1 5, 5 2 10, 2 1 2, ಇಲ್ಲೊಂದು ಉಳಿದು ಈ ಕಡೆ ಕೊಡಿ. 12 ಆಯಿತು. 2 6 12. ಎಷ್ಟು ಸಂಖ್ಯೆ? 16. 320% ಎಷ್ಟು? 16. ಮುಂದಿನ ಪ್ರಶ್ನೆ, 60ರಲ್ಲಿ 45 ಎಷ್ಟು ಶೇಕಡ ಅಂತ ಕೇಳಿದ್ದಾನೆ. 60ರಲ್ಲಿ 45 ಎಷ್ಟು ಶೇಕಡ ಅಂತ. ಏನಿದು ಅಂದರೆ ರಿಕ್ವೈರ್ಡ್ ಪರ್ಸೆಂಟೇಜ್ ಆಫ್ 60. ಅಂದರೆ ಬೇಕಾಗಿರುವ 60ರಲ್ಲಿ 45 ಎಷ್ಟು ಶೇಕಡ ಅಂತ ಕೇಳಿದ್ದಾನೆ. ಇಲ್ಲಿ ಎಷ್ಟು ಶೇಕಡ ಅಂತ ಇಲ್ಲೆಲ್ಲ ಕೇಳಿದ್ದೇನು? 80% ಎಷ್ಟು ಅಂದರೆ ಸಂಖ್ಯೆ ಏನು ಅಂತ ಕೇಳಿದ್ದಾನೆ. ಅದರಲ್ಲಿ ಪರ್ಸೆಂಟೇಜ್, ರಿಕ್ವೈರ್ಡ್ ಪರ್ಸೆಂಟೇಜ್ ಆಫ್ 60. ಏನು ಮಾಡ್ತೀರಾ? ರಿಕ್ವೈರ್ಡ್ ಅಂದರೆ ಬೇಕಾಗಿರೋ ಪರ್ಸೆಂಟೇಜ್ ಅಂತ. ಪರ್ಸೆಂಟೇಜ್ 45 ಡಿವೈಡೆಡ್ 60. ಇಲ್ಲಿ ಪರ್ಸೆಂಟೇಜ್ ಇದೆ, ಏನು ಮಾಡ್ತೀರಾ? ಮಲ್ಟಿಪ್ಲೈ. ಈ 0ಗೆ ಈ 0 ಹೋಯಿತು. 2 3 6, 2 5 10, 3 1 3, 3 1 3, 3 5 15. ಎಷ್ಟು? 15 ಗುಣಿಸು 5, 75% ಬೇಕು. 60ರಲ್ಲಿ 45 ಎಷ್ಟು ಶೇಕಡ? 75%.